ಹಾ ಪಿಂಟುಗೆ ಆರ್ಸಕತ್ತ ಬೆಳಿಗ್ಗೆ ನೀವು ಮಳೆ ಬರತ್ತೈತಿ ಇಂಥ ಮಳೆಯಾಗ ಇಂಥ ಮಳೆಯಾಗ ಆರ್ಸೋ ಕಾರ್ಯಕ್ರಮ ಮಾಡೋದೈತೆ ನೋಡ್ರಿ ಅವ್ರದ್ದು. ನನ್ನ ಫೋನ್ ತೊಳಿತೈತಿ. ಹಾರು ಬಿಡ್ರಿ ಒಂಚೂರು ಹಿಂಗೆ. ಜಾಸ್ತಿ ಹಾರಾಗಿ ಬರಲ್ಲ ಅವನಿಗೆ, ಸ್ವಲ್ಪ ಆರ್ತಾನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಆಗೈತಿ. ಬರ್ರಿ ಹೆಂಗಿರುತ್ತೆ ಹೆಂಗೆ ಹೋಗುತ್ತೆ ಅಂತೇಳಿ ಏನಂತಾನಲ್ಲ ಕುಯ್ 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 ಅಂತಾನಲ್ಲೇ. ಮಳೆ ನೋಡ್ರಿ ಹೆಂಗ ತೊಗೊಂಡು ಕುಂತಿರ್ತದಂತೆ. ಜಿಟಿ 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 ಹತ್ತತ್ರ 5 ದಿನ ಆಯ್ತು, 4-5 ದಿನ ಆಯ್ತನ್ರಿ. ಬಟ್ಟೆ ತೊಳ್ದಿಲ್ಲ, ಬಟ್ಟೆನೇ ಹಾಕಿಲ್ಲ ನೋಡ್ರಿ ಮಿಷಿನ್. 4-5 ದಿವಸ ಮ್ಯಾಗ ಆತಿ. ಓಯ್ 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 ಓ ನೀವು ಒಳಗೆ ಬರಕ್ಕೆ ಮನಸ ಇಲ್ಲ ನೋಡ್ರಿ. ಅಲ್ಲೇ ಆಟ ಆಡ್ತೀನಂತ ನಾವು. ಅದೇ ನೀರಿಗೆ ಹೋಗಿ ತಕ್ತೈ ಅಂತ ಕುಣಿತಾನೆ. ಅಲ್ಲಿ ಪುಕ್ಕ ಎಲ್ಲ ಹಿಂಗೆ ಅಳ್ಳಿಸ್ಕೊಂಡು ಇದು ಮಾಡ್ತಾನೆ. ನೀರಿಗೆ ಬಿಟ್ಟರೆ ಸಾಕು ಹಂಗೆ ಆಡ್ತಾನೆ ನಾವು ಮಂಗ್ನಂಗೆ. ಬರಲ್ಲ. ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಖುಷಿ ಅವನಿಗೆ. ಹತ್ತದ ಮೇಲೆ ಹತ್ತು. ಅಮ್ಮ ನೀನು ನೈನಂತಕ್ಕೆ ಬರ್ತಾನೆ, ನಿಂತಕ್ಕೆ ಬರಲ್ಲ. ಬಿಡು ಚಿನ್ನವ ತಂಡ ಐತೆ ಬಿಡಮ್ಮ. ತಂದು ಹಿಡಿತೈತೆ ಬಿಡು. ಬ್ಯಾಳ ತಂದು ಹಿಡಿತೈತೆ ಬಿಡು. ತಂದು ಹಿಡಿತೈತಿ. ಬ್ಯಾಡನಲ್ಲ ಅವ ಏನು. ಬೆಳಿಗ್ಗೆ ಎದ್ದಿದ್ದೇನೆ ಇದೇ ಆಟ ನಡೆದೈತೆ ನೋಡ್ರಿ. ಏನೇನೋ ಕೆಲಸ ಮಾಡಿಲ್ಲ ನೋಡ್ರಿ. ಇನ್ನು ಅಡುಗೆ ಮನೆಗೆ ಬಂದಿಲ್ಲ, ಎಂಟ್ರನೇ ಕೊಟ್ಟಿಲ್ಲ ಅಡುಗೆ ಮನೆಗೆ. ರಾತ್ರಿ ಹೆಂಗೆ ಬಿಟ್ಟಿದ್ದೀನಿ ಹಾಗೆ ಐತಿ. ಎದ್ದ ತಕ್ಷಣ ಸೀದಾ ಹೊರಗೆ ಹೋಗಿ ನಿಂತೀವಿ. ಸರಿ. ಬಟ್ಟೆ ಹಾಕತ್ತೀನಿ ಮಿಷಿನ್ಗೆ. ಹೊರಗೆ ಮಳೆ ಬರತೈತಿ. 5-6 ದಿನ ಆಯಿತು ಮಿಷಿನ್ ಬಟ್ಟೆನೂ ಹಾಕಿಲ್ಲ ನಾನು. ನಿಕ್ಕದ ಬನಿಗಳು ಇಲ್ಲ, ಅವು ಎಲ್ಲ ಖಾಲಿ ಆಗ್ಬಿಟ್ಟವು. ಎಷ್ಟು ಒಂದು 5-6 ದಿನ ಆಯ್ತಲ್ರಿ ಮಾತಾಡಲ್ಲ. ಈಗ ಅವರು ಚಹಾ ಜಲ್ದಿ ಮಾಡಿಕೊಟ್ಟಿಲ್ಲ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಜಗಳ ಮಾಡ್ಯಾರ ನನ್ನ ಜೊತೆ ಮುಂಜಾನೆ 2 ದಿವಸ. ಇಷ್ಟು ಥರ ಅದನ್ನೇ ಮಾಡಿವೆ. ಮುಂಜಾನೆ ಎಷ್ಟು ಚೆನ್ನಾಗಿ ಹೊರಗಡೆ ಗಿಳಿ ಜೊತೆಲಿ ಆಟ ಆಡ್ಕೊಂಡಿದ್ದೆ. ಇದ್ರಾಗ ಏನು ಗೊತ್ತೇ ಐತಿಲ್ಲ. ಬಿಸಿಲು ಬಿದ್ದೈತೆ ಅನ್ನಿಸ್ತೈತೆ. ಆರಾಮಾಗಿ ಒಳಗೆ ಟೀ ಮಾಡಿದ್ವಿ. ಜಲ್ದಿ ಟೀ ಮಾಡ್ಕೊಡ್ಲಕ್ಕೆ ಮಾಡ್ಕೊರಿ ನೀವೇ ಅಂತಂದೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಇದ್ದೇ ಇರ್ತಾವು. ಒಂದು ಸ್ವಲ್ಪ ನೀವು ವೇಟ್ ಮಾಡಲ್ಲ. ಪಟ್ 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 ಅಂತ ಆಗ್ಬಿಡ್ಬೇಕಿಲ್ಲ. ನಾನು ಅದಕ್ಕೊಂಚೂರು ಸಿಟ್ಟು ಬಂದೈತಿ. ಅದಕ್ಕೆ ಕುಂತಾರ. ಹಿಂಗೆ ಮಾಡಿದ್ರೆ ಹಿಂಗೆ ಬದುಕೋದು ನಾವು. ಎಲ್ಲ ಕೆಲಸ ನಾವೇ ತಾನೇ ಮಾಡೋಕ್ಕಾಗಿದ್ದು. ಮನೆ ಬಿಟ್ಟು ಹೋಗ್ಬೇಕು. ಮನೆ ಬಿಟ್ಟು ಹೋಗ್ಬೇಕಾ? ಆಮೇಲೆ ಏನು ತಿಂತೀರಾ ಮನೆ ಬಿಟ್ಟು ಹೋದ್ರೆ? ನಾವು ಇಡ್ಲಿ ವಡೆ ತಿಂತೀವಿ. ಇವತ್ತಲ್ಲೇ ತಗೊಂಬರ್ತಾರೆ ಸರ್ ನಾವು ಇಡ್ಲಿ ವಡೆ. ಅದನ್ನು ಇಂಥ ಮಳೆಯಲ್ಲಿ ಹೋಗ್ಬೇಡಪ್ಪ. ನೀನು ಹೋಗ್ಬೇಡ, ನಾನೇ ಮಾಡ್ತೀನಿ. ಏನು ಅದಕ್ಕೆ ಈಗ ಜಸ್ಟ್ ಬಂದು ತಿಂಡಿಗೆ ಏನು ಈಗಿನ ಅರ್ಧ ಗಂಟೆ ಮಾಡಬೇಕು ಸಾಧ್ಯ. ತಿಂಡಿ ಏನು ಮಾಡಲಿ ಅಂತ ಕೇಳಿದೆ ನಾನು. ಅದಕ್ಕೆ ಏನಾರು ಮಾಡ್ಕೊ ಹೋಗಿ. ಚಹಾ ಮಾಡಿಕೊಟ್ಟಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಫಸ್ಟು ಬಟ್ಟೆ ಹಾಕಿ ಒಳಗೋದ್ರೆ ಅಡುಗೆ ಮನೆಗೆ ಹೋಗಾಯ್ತಂತ ಹೇಳಿ ಮಾಡ್ತೀವಿ ನೋಡ್ರಿ. ನಾವು ಚಂತಕ ಇದ್ದೇ ಇರ್ತವೆ ಜಗಳ. ಮನೆಯಾಗ ಇದ್ರು ಅಂದ್ರೆ ಚಂತಕ ಜಗಳ ತೆಗಿತೀವಿ, ಚಂತನೇ ಇದು ಮಾಡ್ತೀವಿ. ಜಗಳಾಡಕ್ಕೆ ಟೈಮ್ ಸಾಕಾಗಲ್ಲ ನಮ್ಗೆ, ಅಷ್ಟು ಜಗಳ ಮಾಡ್ತೀವಿ. ಮತ್ತು ಒಳ್ಳೆ ಹಂಗೆ ಕಾಂಪ್ರಮೈಸ್ ಆಗ್ಬಿಡ್ತೀವಿ ವಾಪಸ್ಸು. ಇಲ್ಲಿಕಂದ್ರೆ ನಮ್ಮ ಜಗಳ ಬಗೆಹರ್ಸಕ್ಕೆ ಇಲ್ಲಿ ಯಾರೇ ಇಲ್ಲ ನೋಡ್ರಿ. ಜಗಳಾಡೋದು ನಾವೇ, ವಾಪಸ್ಸು ಅದನ್ನು ತೀರ್ಮಾನ ಮಾಡ್ಕೊಳ್ಳೋದನ್ನ ನಾವೇ. ಹಂಗಾದಲ್ಲೇ ಇಷ್ಟು ವರ್ಷ ನಾವು ಈ ಥರ ಬದುಕಕ್ಕೆ ಸಾಧ್ಯ ಆಗಿದ್ದು. ಇಲ್ಲಿಕಂದ್ರೆ ಅವೆಲ್ಲ ಹೊಂದಾಣಿಕೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ನಾವು ಮಾಡಿಕೊಂಡು ಹೊರಟಿದ್ದೀವಿ. ಮಿಷಿನ್ಗೆ ಹಾಕ್ಬಿಡ್ತೀವಿ ನೋಡ್ರಿ. ಕರೆಂಟ್ ಬಂದವು. ಇನ್ನರ್ ವೇರ್ ಇಲ್ಲ, ಹಂಗಾಗಿ ಬರೀ ಇನ್ನರ್ ವೇರ್ ಮಾತ್ರ ಹಾಕೊಂತೀನಿ. ಕೈಯಲ್ಲೇ ತೊಳ್ದಾಕನ ಅಂತ ಒಣಗ್ತಾವ ಇಲ್ಲ. ಇದ್ರಾಗಾದ್ರೂ ಒಂದು 90% ಒಣಗಿ ಬಿಡ್ತಾವೆ ಜಲ್ದಿನೇ.
ಇನ್ನೇ ಒಂದು ಸ್ವಲ್ಪ ಇರ್ತಾವೆ ಒಳಗಡೆನೆ ಹಾಕೊಂಡು ಬಳಸ್ಕೊಂಡ್ರೆ ನಡೀತದೆ ಅಂತೇಳಿ ಇನ್ನು ಯಾವ ಅದ ಏನ್ರಿ ಎಕ್ಸ್ಟ್ರಾ ಏನಾರ ತೊಳೆಂತ ಯಾವ ಇದ್ರಿ ಹೇಳ್ಬಿಟ್ರಿ ಈಗ ಹಾಕ್ತೀವಿ ಮತ್ತೆ ಇನ್ನು ಬಿಸಿಲು ಬೀಳೋವರೆಗೂ ಇನ್ನು ಹಾಕಲ್ಲ ನಾನು ಬಟ್ಟಿನೂ ಭಾಳ ಕಮ್ಮಿ ಆಗ್ತವೆ ಇಷ್ಟೇ ಅವ ನೋಡಿ ಇಷ್ಟಕ್ಕೋಸ್ಕರ ಮತ್ತೆ ನೋಡ್ಬೇಕು ಈಗ ಹೆಂಗೆ ಮಾಡೋದು ನಂಗೆ ಅನ್ಸಾಗತೈತೆ ನನಗೂ ಇವಿಷ್ಟು ಹಾಕಿ ನಡೀತಿತ್ತು ಬಟ್ ಇವಾಗ ಹಾಕಿದ್ರೂ ಸ್ಮೆಲ್ ಆಗುತ್ತೆ ನೋಡಿ ಒಣಗಂಗಿಲ್ಲ ದಪ್ಪ ನಿಂತ ಪ್ಯಾಂಟ್ ಎಲ್ಲ ಇರ್ತಾವೆ ಒಣಗಂಗಿಲ್ಲ ಒಣಗ್ಲಿಕ್ಕೆ ಅಂತಂದ್ರೆ ಸ್ಮೆಲ್ ಆಗುತ್ತೆ ಬಟ್ ನಾವು ಏನೇ ಕಂಫರ್ಟ್ ಹಾಕಿದ್ರಷ್ಟೇ ಏನೇ ಹಾಕಿದ್ರಷ್ಟೇ ಬಿಸಿಲಾಗ ಒಣಗಿದಂಗೆ ಆಗೋದಿಲ್ಲ ಮತ್ತಿಟ್ಟು ಸ್ಮೆಲ್ ಬಂದಂಗೆ ಆಗ್ತಾವೆ ಇಷ್ಟೇ ಹಾಕಿಬಿಡ್ತೀನಿ ನೋಡಿದ್ರೆ ಹಾಗೆ ಹೇಳಲ್ಲ ತಿಂಡಿ ಏನು ಬೇಡ ಅಂತ ಹೇಳಲ್ಲ ಯಾಕೆ ಬೇರೆ ನಿನಗೇನು ಬೇಕು ಏನ್ರ ಮಾಡ್ರಿ ಸರ್ ಒಟ್ಟು ಟೈಮ್ ಆಗೈತೆ ನನಗೆ ಮಾಡ್ತೀನಿ ಬೇಗ ಮಾಡ್ತೀನಿ ನೋಡ್ರಿ ಎಲ್ಲಿಷ್ಟು ಅದಾವ ಇನ್ನ ಬರೀ ಜೀನ್ಸ್ ಪ್ಯಾಂಟು ನೈನ್ ಪ್ಯಾಂಟ್ಗಳು ನಮ್ಮ ಮನೆಯವ್ರ ಪ್ಯಾಂಟ್ ಎಲ್ಲ ನೈಟಿ ಲಂಗಗಳು ಬೇಗ ಒಣಗ್ತಾವು ಟಾಪ್ಗಳು ಅಷ್ಟೊಂದು ಏನು ಮಾಡಲ್ಲ ಸ್ವಲ್ಪ ಒಣಗ್ತಾವೆ ಬೇಗ ಅದ್ರ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ಗಳೇ ಒಣಗಲ್ಲ ಬೇಗ ಫ್ರೆಂಡ್ಸ್ ಇವಾಗ ನಾಷ್ಟಕ್ಕೆ ರೊಟ್ಟಿನೇ ಮಾಡಿಬಿಟ್ಟು ನೋಡ್ರಿ ನಮ್ಮ ಮನೆ ರೊಟ್ಟಿನೇ ಮಾಡೋಣಕತ್ರು ಮತ್ತು ಮೂಲಂಗಿನೂ ಇದ್ದು ನೋಡ್ರಿ ಜಾಸ್ತಿ ಇದ್ದು ಮೂಲಂಗಿ ಒಂದು ಸ್ವಲ್ಪ ಇನ್ನು ಬಿಟ್ರೆ ಅವು ಏನಂತೀರ ಜಾಸ್ತಿ ದಿನ ಆದ್ರೆ ಬೆಂಡಾತವು ಯೂಸ್ ಮಾಡ್ಕೊಳಕ್ಕೆ ಚೆನ್ನಾಗಿರಲ್ಲ ಅಂಥೇಳಿ ಸಬ್ಬಸ್ಗೆ ಸೊಪ್ಪು ಮತ್ತು ಮೂಲಂಗಿ ಅಕ್ಕಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಮೂಲಂಗಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ಚೆನ್ನಾಗಾಗಿದ್ದಾವು ಇದ್ರ ಜೊತೆಲಿ ಏನೂ ಮಾಡಲಿಲ್ಲ ನೋಡ್ರಿ ನಾನು ಕಾಯಿ ಚಟ್ನಿ ಮಾಡೋಣ ಇದ್ರ ಜೊತೆಲಿ ಏನಂತೀರ ಕಾಂಬಿನೇಷನ್ ಅಂದ್ರೆ ಕಾಯಿ ಚಟ್ನಿನೇ ಬಟ್ ನಮ್ಮ ಮನ್ಯಾಗ ಕಾಯಿ ಚಟ್ನಿ ಬೇಡ ತಿನ್ನಲ್ಲ ನೋಡ್ರಿ ಸ್ವಲ್ಪ ಕಾಯಿ ಚಟ್ನಿ ಕಮ್ಮಿ ನಮ್ಮ ಮನೇಲಿ ತಿನ್ನೋದು ನನಗೆ ಇಷ್ಟ ಆಗುತ್ತೆ ಇವ್ರು ನಮ್ಮ ಮನೆಯವ್ರು ತಿನ್ನಂಗಿಲ್ಲ ಹಾಗಾಗಿ ನಂಗೆ ಕಾಯಿ ಚಟ್ನಿ ಬೇಡ ನಾನು ಚಟ್ನಿ ಬೇಕಾದ್ರೆ ಹಾಕ್ಕೊಂಡು ತಿಂತೀನಿ ನಂಗೆ ಕಾಯಿ ಚಟ್ನಿ ಮಾಡಬೇಡ ನೀನು ಅಂತಂತಂದರು ಇನ್ನು ಅವರೇ ಬೇಡ ಅಂದಮೇಲೆ ನಾನು ಇನ್ನೇನು ಮಾಡೋಕ್ಕೆ ಹೋಗೋಣ ಅಂತೇಳಿ ಬಿಟ್ಟೆ ನೋಡ್ರಿ ಮತ್ತು ಪಕ್ಕದ ಮನೆಯವ್ರು ಅವರು ಇವತ್ತು ರೊಟ್ಟಿನೇ ಹಾಕಿದಾರಂತ ಹಾಗಾಗಿ ಅವರು ಅದೆಂಥದ್ದು ಗೊಡ್ಗಾರ ಅಂತ ಮಾಡಿದರು ಅದನ್ನು ಕೊಟ್ಟು ಕಳಿಸಿದ್ರು ನೋಡ್ರಿ ಅದನ್ನೇ ಹಚ್ಕೊಂಡು ತಿಂದರು ಇಬ್ಬರೂ ತಂದೆ ಮಗಳು ಇಬ್ಬರು ತಿನ್ಕೊಂಡು ಸ್ವಲ್ಪ ತುಪ್ಪ ನೈನ ನೋಡ್ರಿ ಅದು ಖಾರ ಆಗೈತೆ ಅಂತೇಳಿ ತುಪ್ಪ ಹಾಕ್ಕೊಂಡ್ಲು ತುಪ್ಪ ಇದು ಖಾಲಿ ಆಯ್ತು ನೋಡ್ರಿ ಇದನ್ನು ಸ್ವಲ್ಪ ಬಿಸಿ ಅನ್ನದ ಮ್ಯಾಗಾರ ಇದ್ರ ಮ್ಯಾಗಾರ ಇಟ್ಟು ಫುಲ್ ಜಿಂಗಿಸ್ಕೊಂಡು ತೆಕ್ಕೊತೀನಿ ಇನ್ನು ಸ್ವಲ್ಪ ಐತಿ ಒಳಗಡೆ ತೆಕ್ಕೊಂಡು ಇದನ್ನು ಹೊಸದನ್ನು ಸ್ಟಾರ್ಟ್ ಮಾಡೋದು ನೋಡ್ರಿ ಇದನ್ನು ಭಾಳ ದಿವಸ ಆಯಿತು ಕಾಯಿಸಿಟ್ಟು ಇದನ್ನು ನೋಡ್ರಿ ಇಷ್ಟ ಐತಿ ಇದನ್ನು ಇನ್ನೂ ಯೂಸ್ ಮಾಡ್ಕೊಂಡಿಲ್ಲ ಇವತ್ತಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಯೂಸ್ ಮಾಡೋಕ್ಕೆ ನೈನಾ ರೊಟ್ಟಿ ತುಪ್ಪ ಮತ್ತು ಇದರಲ್ಲೇ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ಲ ಖಾರ ಉಪ್ಪು ಎಲ್ಲ ಇರುತ್ತೆ ಹಂಗೇನೋ ತಿನ್ಬೋದು ನೈನಾ ಹಾಗೆ ತಿನ್ಕೊಂಡು ಹೋಗಿದ್ದಾಳೆ ಬಟ್ ಬಾಕ್ಸಿಗೆ ಮಾತ್ರ ಅಲ್ಲಿ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅಂತೇಳಿ ಬಾಕ್ಸಿಗೆ ಒಂದು ಸ್ವಲ್ಪ ಗೊಡ್ಗಾರ ಹಾಕ್ಕೊಂಡು ತೊಗೊಂಡು ಹೋದ್ಲು ಅರ್ಜೆಂಟ್ ಇತ್ತು ಹಂಗಾಗಿ ನಾನು ಏನೂ ವೀಡಿಯೋ ಮಾಡಲಿಲ್ಲ ನೋಡ್ರಿ ಆಲ್ರೆಡಿ ರೊಟ್ಟಿ ಮಾಡಿ ತೆಗೆದಾಯಿತು ಜಾಸ್ತಿ ಮಾಡಿಲ್ಲ ಇವತ್ತು ರೊಟ್ಟಿ ನಿನ್ನೆ ಜಾಸ್ತಿ ಆಗ್ಬಿಟ್ಟಿತ್ತು ಬೈತಾಯಿದ್ರು ಮಾಡಿದರೆ ಮೂರು ಟೈಮ್ಗೂ ಆಗೋಷ್ಟು ಮಾಡ್ತೀಯ ಅಂತ ಬೈತಾಯಿದ್ರು ಹಂಗಾಗಿ ಇವತ್ತು ಜಾಸ್ತಿ ಮಾಡಿಲ್ಲ ನಾನು ನೋಡಿರಿ ನಾ ಒಂದು ತಿನ್ಕೊಂಡಾಳೆ 2 ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಯಾಳ ಇವ್ರು ಒಂದು 3 ತಿನ್ಕೊಂಡಿದ್ದಾರೆ ಅಷ್ಟೇ ಇನ್ನು 4 ರೊಟ್ಟಿ ಉಳ್ಕೊಂಡವು ಕರೆಕ್ಟ್ ಆಯ್ತು ನನಗೆ ನಾನೊಂದು 2 ತಿನ್ಕೊಂಡ್ರೆ ಇನ್ನೊಂದು 2 ಮಧ್ಯಾಹ್ನ ಕುಳಿತಾವು ಮತ್ತು ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡಬೇಕು ನೋಡಿರಿ ಸ್ವಲ್ಪ ಅಲ್ಲೇನೋ ಕೆಲಸ ಐತೆ ಅಂತೇಳಿ ಹೋಗಿ ಬಂದರು ಅವ್ರು ಊಟ ನಾಷ್ಟ ಮಾಡಿಕೊಂಡು ಹೋಗಿದ್ರು ನೋಡ್ರಿ ಮತ್ತು ಈಗ ಜಸ್ಟ್ ಬಂದರು ನಾನು ನೈನಂಗೆ ರೆಡಿ ಮಾಡಿ ಆಕಿಗೆ ತಲೆ ಬಾಚಿ ಕಳ್ಸೋದ್ರಾಗನೇ ಟೈಮು ಓವರ್ ಆಗೇ ಹೋಯ್ತು ನೋಡ್ರಿ ನನಗೂ ಟೈಮ್ ಆಯಿತು ಈಗ ನಾನು ಸ್ನಾನ ಮಾಡ್ಬೇಕು ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ಕೊತೀನಿ ಇದಿಷ್ಟು ಕ್ಲೀನ್ ಮಾಡಿಬಿಡ್ತೀನಿ ನೋಡ್ರಿ ನಂಗೆ ಸಮಾಧಾನ ಆಗಂಗಿಲ್ಲ ಅಡುಗೆ ಮನೆ ಗಬ್ಬಾಗಿತ್ತು ಅಂದರೆ ಏನೋ ಗೊತ್ತಿಲ್ಲ ಸಮಾಧಾನ ಆಗಂಗಿಲ್ಲ ಮತ್ತು ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಬಟ್ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಅಷ್ಟೊತ್ತಿಗೆ ಇದನ್ನ ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕ್ಲೀನ್ ಮಾಡೋಕ್ಕೇನು ಜಾಸ್ತಿ ಇಲ್ಲ ಕ್ಲೀನಾಗೇ ಐತಿ ಒಂದು ಸ್ವಲ್ಪ ಇದೆಲ್ಲ ಹಿಟ್ಟಿಂದ ಸ್ವಲ್ಪ ಹಿಟ್ಟು ಕಲಸಿ ನೋಡ್ರಿ ಇದು ಹಂಗೆ ಐತೆ ಒಂಚೂರು ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಬಂದು ಸ್ವಲ್ಪ ರೈಸ್ ಕೂಗಿಸ್ಬಿಡ್ತೀನಿ ಸಾಕು ಇನ್ನೇನು ಮಾಡೋಕೆ ಹೋಗಲ್ಲ ನೋಡ್ರಿ ಇಲ್ಲ ಸಾಂಬಾರು ಮಾಡ್ತೀನಿ ಅನ್ನ ಸಾಂಬಾರು ಮಾಡ್ಕೊಂಬಿಡ್ತೀನಿ ರೊಟ್ಟಿನೇ ಒಂದು 2 ಉಳ್ಕೊತಾವು ಮಧ್ಯಾಹ್ನದ ಊಟ ಮಾಡ್ಕೊಂಡ್ರೆ ಮತ್ತು ರಾತ್ರಿ ನೋಡ್ಕೊಳಕ್ಕಾಗುತ್ತೆ ಮನೇಲಿದ್ದರೆ ಬರೀ ಮಾಡೋದು ತಿನ್ನೋದು ಇದೇ ಕೆಲಸ ಆಗೋಗುತ್ತೆ ರೊಟ್ಟಿ ಮಾಡೋದೇನು ತೋರಿಸಿಲ್ಲ ನೋಡ್ರಿ ಅವಾಗ ಅರ್ಜೆಂಟ್ ಇತ್ತಲ್ಲ ನಯನಂದು ಹಾಗಾಗಿ ಹಾಗೆ ಮಾಡಿಬಿಟ್ಟೆ ಬಡ ಮಾಡಿ ತೆಗೆದೆ ನೋಡ್ರಿ
ಪೂಜೆ ಆಯ್ತು ನೋಡಿರಿ. ಸ್ನಾನ ಮಾಡ್ಕೊಂಬಂದು ಪೂಜೆನ ಮಾಡಿದೆ ಮತ್ತು ಮನೆಯೂ ಎಲ್ಲ ಕ್ಲೀನ್ ಮಾಡಿದೆ ನೀಟಾಗಿ. ಇವಾಗ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಐತಿ. ನೋಡ್ತಿರ್ಬೋದು ನೀವು, ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಬಟ್ಟೆನೂ ವಾಷಿಂಗ್ ಮಿಷಿನಿಗೆ ಹಾಕಿದ್ನಲ್ಲ, ಒಂದು ಸ್ವಲ್ಪ ಮಳೆ ನಿಂತೈತಿ, ಹಾಗಾಗಿ ಹೊರಗೆ ಹಾಕಿದ್ರಾಯ್ತು ಅಂತೇಳಿ ಅಲ್ಲಿ ಇಟ್ಟಿದ್ದೀನಿ. ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ಪಾತ್ರೆ ಇದಾವೆ ಸಿಂಕಲ್ಲಿ ತೊಳಿಬೇಕು. ನಾಷ್ಟ ಮಾಡಾದ್ಮೇಲೆ ಬಟ್ಟೆ ಒಣಗಾಕಿ ತೊಳೆದ್ರಾಯ್ತು ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ. ಇರುವೆ ನೋಡಿರಿ ಇಲ್ಲಿ ರೊಟ್ಟಿಗೆ ಆವಾಗಲೇ ಇರುವೆ ಹೆಂಗೆ ಹತ್ತಿದಾವೆ ಅಂತೇಳಿ. ನನಗಂತೂ ಸಾಕಾಗಿ ಹೋಗೈತೆ. ಮನೇಲಿ ಏನಿಟ್ಟರೂ ಬಿಡ್ತಾಯಿಲ್ಲ ಇರುವೆಗಳು. ಎಷ್ಟೇ ಪೌಡ್ರ್ ಹಾಕಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ ಬಿಡ್ತಾವು, ತಣ್ಣಗೆ ಆತಿಲ್ಲೋ ಮತ್ತು ಇರುವೆ ಹತ್ತಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವು. ರೈಸಿಗೂ ರೊಟ್ಟಿಗೂ ಎಲ್ಲದಕ್ಕೂ ಹತ್ತುತ್ತಾವು. ಈಗ ನೋಡ್ರಿ, ಆ ಬಿಸಿ ಹಂಚಿನ ಮೇಲೇ ಇಟ್ಟು ಹೋಗಿದ್ದೀನಿ ರೊಟ್ಟಿನ, ಆದ್ರೂ ಸಣ್ಣ ಸಣ್ಣದು ಇರುವೆ ಇಲ್ಲಿ ಓಡಾಡ್ತಿದ್ದವು, ನಿಮ್ಗೆ ಗೊತ್ತಾಗ್ತಿರ್ಬೋದು. ಆಲ್ರೆಡಿ ಇರುವೆ ಹತ್ತೇ ಬಿಟ್ಟವು. ಇವಾಗ ನಾಷ್ಟ ಮಾಡ್ಕೋಬೇಕು ನಾನು. ನಾಷ್ಟ ಮಾಡಿಕೊಂಡು ಇನ್ನೂ ಪಾತ್ರೆ ತೊಳಿಬೇಕು ನೋಡಿರಿ, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು, ಮತ್ತು ಬಟ್ಟೆ ಒಣಗಾಕಬೇಕು. ಬಟ್ಟೆ ಒಣಗಾಕೋದು ಒಂದು ದೊಡ್ಡ ಕೆಲಸ ಆಗುತ್ತೆ. ಯಾಕಂದ್ರೆ 5-5 ನಿಮಿಷಕ್ಕೂ ಮಳೆ ಬರ್ತಾ ತೆಗೆದು ಹಾಕೋದು ಇದೇ ಕೆಲಸ ಆಗೋಗುತ್ತೆ. ಕಾರ್ ತೊಳಿಬೇಕತ್ ನೋಡ್ರಿ, ನಾನು ಕಾರ್ ತೊಳೆಯಕ್ಕೆ ಕರ್ಕೊಂಬಂದಾರ ಇಲ್ಲಿ. ನೋಡಿ ಮುಂದೆ ತಿಕ್ತಾರಂತೆ, ನಾನೇನು ನೀರು ಹಾಕೊಂಡು ಹೋಗ್ಬೇಕಂತ ನೋಡ್ರಿ, ಹಿಂಗೆ ಐತಿ ಬಿಡ್ತಾ ಫೋನ್ ಏನೇ ಟೈಮ್ ಮಾಡ್ತೀನಿ. ಕೈ ನೀರಾಗಿದೆ. ಮತ್ತೆ ಗಲೇಜ್ ಹಾಳಾದು ತಿನ್ನೇ ಮಾಡೋಕ್ಕಾಗುತ್ತೆ. ಮಳೆ ಅಂತೂ ಬಿಡ್ತಾನೆ ಇಲ್ಲ. ಹತ್ತತ್ರ 5-6 ದಿವಸ ಆಗೋಯ್ತು, ಬಟ್ಟೆನೂ ಒಣಗ್ತಾ ಇಲ್ಲ. ಬರೀ ಇಲ್ಲಿ ನೋಡ್ರಿ, ಬೇಕಾಗಿರೋದು ಮಾತ್ರ ಹಾಕ್ಕೊಂಡಿದ್ದೆ ಇವತ್ತು ಮಿಷಿನ್ಗೆ. ಅವು ಇನ್ನೇನು ಇವತ್ತು ಒಣಗಲ್ಲ, ನಾಳೆಗೆ ಒಣಗದವು. ನಾಳೆಗೂ ಒಣಗ್ತಾವೆಲ್ಲ ಡೌಟ್ ಗೊತ್ತಿಲ್ಲ. ಇವನ್ನ ಮನೇಲೇ ಹಾಕಿದ್ದೀನಿ. ಏನೂ ಮಾಡಿಲ್ಲ. ಇಲ್ಲ ನಿಜ. ಏನು ಗಮ್ಮತ್ತೋ ಏನೂ ಮಾಡಿಲ್ಲ ನಾನು. ಸಿದ್ದಪ್ಪಜೆ ಬಂದಿತ್ತಂತೆ, ಸುಷ್ಮಂಗೆ ಯಾರೋ ಬಾಳೆಹಣ್ಣು ಕೊಟ್ಟಿದ್ರಂತೆ, ಕೊಟ್ಟರು. ಮುಗಿತಾ? ನಾಳೆ ರಜಾನ? ಇಲ್ಲ. ಮತ್ತೆ ಹೇಳ್ತಿದ್ದಲ್ಲ ಹರ್ಷ ಅಲ್ಲಿ. ಇಲ್ಲ, ನಾಳೆ ರಜೆ ಇಲ್ಲ, ಹಾಫ್ ಕ್ಲಾಸ್. ಮತ್ತೆ ರಜೆ ಅಂತಿದ್ದಾನೆ ಹರ್ಷ. ಅಲ್ಲ, ಹರ್ಷ ಹಂಗೆ ಅನ್ಲಿಲ್ವ ರಜಾ ಅಂತೇಳಿ. ಬಂದು ನೋಡ್ರಿ ಮಗಳು ಸ್ಕೂಲಿಂದ ಈಗ ವಾಪಸ್. ಜರ್ಕಿನ್ ಕರೆಕ್ಟಾಗೈತಾ ನೈನಮ್ಮ? ಅದು ನೆಂದೋಗಿಲ್ಲ? ಅದು ನೆಂದಿಲ್ಲ? ಛತ್ರಿ ಯೂಸ್ ಮಾಡಲಿಲ್ವಾ? ಯಾಕೆ ಹಂಗೆ ಕರ್ಕೊಂಬಂದ? ಹ್ಞೂ ಹೌದಾ? ಸರಿ ಬಟ್ಟೆ ಬಿಚ್ಚಾಕಿ ಮುಖ ತೊಕ್ಕೋ. ಹೆಂಗಿತ್ತು ಮಳೆ? ಯಪ್ಪ ಅಮ್ಮ, ಬೆಳಗಿನ ಇಟ್ಕೊಂಡಿಲ್ಲ, ಎಲ್ಲಿ ಆಚೆ ಹೋಗೇ ಬಿಟ್ಟಿಲ್ಲ ಆಚೆಗೆ. ನೀವೇನಕ್ಕೆ ಆಚೆಗೆ ಹೋಗ್ತೀರಲ್ಲಿ? ವಾಶ್ರೂಮ್ಗೆ ಹೋಗೋದ್ರೆ ಒಳಗಡೆಯಿಂದ ಹೋಗ್ತಿರ್ತಾನೆ ಹಿಂಗೆ. ಮೆಟ್ಲು ಇಳಿದು ಒಳಗೆ ಹೋಗ್ಬೇಕಾದ್ರೆ ಅದು ಇನ್ನೆಷ್ಟು ಒಂದಿಷ್ಟು ಗ್ಯಾಪ್ ಉಳ್ಕೊಳುತ್ತೆ ಅಷ್ಟೇ. ಸಂಜೆ ಸ್ನ್ಯಾಕ್ಸ್ ನೋಡ್ರಿ, ಕೇಕ್ ತೊಗೊಂಬಂದಾರ, ಪಪ್ಸ್ ತೊಗೊಂಬಂದಾರ. ಇದನ್ನ ಕೇಳಿದ್ವಿ, ಬರೀ ಇದನ್ನ ತೊಗೊಂಬ ಅಂತೇಳಿ. ಇದು ನನಗೆ, ಇದು ನಿಮ್ಮಿಬ್ಬರ ಮಧ್ಯೆ ಬೈಟು, ಇದು ನೀವು ಹೆಂಗಾರು ಮಾಡ್ತೀರಿ. ಕತ್ಲೆ ತಂಡಿಡ್ಯಾಕತ್ತು ಯವನೇನ. ಕೇಕು ಪಪ್ಸು ತೊಗೊಂಬಂದಾರ ನೋಡ್ರಿ. ಏನಾರ ಮಾಡಂತಂದ್ರು ನನಗೆ ಬೇಸರ ಮಾಡಕ್ಕೆ ಈಗ, ಹಾಗಾಗಿ ಒಂದು ವೆಜ್ ಪಪ್ಸು, ಒಂದು ಮೊಟ್ಟೆ ಪಪ್ಸು. ಇರಲಿ. ಹಾಂ ಸೋಗು ನೈಸ್ ಮಾಡೋದೇ ಈಗ. ನೈಸ್. ಹಾಂ, ಆ ಕಡೆಗೆ ಪಪ್ಪಿ ಕೊಡೋದು. ನೈಸ್ ಮಾಡ್ತಾನೆ ಈಗ ಮಗ. ಈ ಮಳೆಗೆ ಏನರ ಖಾರವಾಗಿ ತಿನ್ಬೇಕಂತೇಳಿ ಪಾನಿಪುರಿ ತೊಗೊಂಬ ಅಂತ ನಾ ಹೇಳಿದ್ದೆ. ಪಾನಿಪುರಿ ಇಲ್ಲ ಅಂತ ನೋಡಿ, ಅಂಗಡಿನೇ ಇಲ್ಲಂತ ಯಾವನು. ಈ ನಾಡಿ ಮಳೆ ಹತ್ತಿರ ಅವ್ರ ಏನು ಮಾಡ್ತಾರೆ ಬಂದು, ಹೀಗಾಗಿ ಅವರು ಅಂಗಡಿ ಹೆಚ್ಚಿಲ್ಲ.
ಹಾಗಾಗಿ ತೊಗೊಂಬಂದಿಲ್ಲ ನೋಡ್ರಿ. ಅದಕ್ಕೆ ಕೇಕ್ ಬೇಕ್ರಿ ಇತ್ತಂತ, ಬೇಕ್ರಿ ಐತಿ ಏನು ತೊಗೊಂಬರ್ಲಿ ಅಂತಂದ್ರು. ತಿನ್ನೇನು ಮಾಡೋಕ್ಕಾಗತ್ತೆ ನೋಡ್ರಿ, ಒಂದು ಕೇಕು ಪಪ್ಸು ತೊಗೊಂಬರ್ಲಿ ಅಂತಂದು. ಇಲ್ಲಿ ಒಟ್ಟು ಹೊಲಸು ಮಾಡ್ಬಿಡ್ತಾನೆ ಸರ್. ತಡಿ ಪಿಂಟು. ಪಿಂಟ್ಯಾ ಕೇಕು ಪಪ್ಸು ತಿನ್ನೋದು. ನನಗೆ ನಂಗೆ ಇದ್ರಲ್ಲಿ ಒಂದು ಪೀಸ್ ಇದ್ರಲ್ಲಿ ಒಂದು ಪೀಸ್ ಅಷ್ಟೇ. ಏಯ್ 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 ಯಾಕೆ ಹಳೆ ಪ್ಲೇಟ್ ತಗೋ. ಬಾರೆ ಬಾರೆ ಪಿಂಟು ಪಿಂಟು ಇಲ್ಲಿ ಬಾ, ಪಿಂಟು ಇಲ್ಲಿ ಬಾರೋ, ನನ್ನ ತಾಗ್ಬಾ. ಹೊಲಸು ಮಾಡಿದ ಪಿಂಟು. ಅವನಿಗೊಂಚೂರು ಏನು ಕೊಡ್ಬೇಕಲ್ಲ. ಅರ್ಜೆಂಟ್ ಪಿಂಟುಂದು ಈಗ ಕೇಕ್ ಎಲ್ಲಿ ಇಲ್ಲೊಂದು ಪಪ್ಪಿ ಕೊಡು, ಇಲ್ಲೊಂದು ಪಪ್ಪಿ ಕೊಡು ಪಿಂಟು. ನಮ್ಮ ಫ್ರೆಂಡ್ಸಿಗೆಲ್ಲ ಪಪ್ಪಿ ಕೊಡು ಪಿಂಟು, ಒಂದು ಪಪ್ಪಿ ಕೊಡು, ಒಂದು ಪಪ್ಪಿ ಕೊಡು ಪಿಂಟು. ಈಗ ಕೊಡು 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 ಕೊಡಲ್ಲ ಅಂಜಿ ಹೊಡಕ್ಕ ನೋಡ್ರಿ. ರಾತ್ರಿ ಊಟಕ್ಕೆ ಬಂದು ಎಣ್ಣೆ ಹಚ್ಚಿ ಚಪಾತಿ ಬೇಕತ್ ನೋಡ್ರಿ. ಇವ್ರಿಗೆ ಮುಂಜಾನೆ ರೊಟ್ಟಿ, ಸಂಜೆಗೆ ಚಪಾತಿ, ಬರೀ ರೊಟ್ಟಿ ಚಪಾತಿ ಹೋದಲ್ಲ. ರೊಟ್ಟಿ ಚಪಾತಿ ನೋಡ್ರಿ. ಮುಂಜಾನೆ ರೊಟ್ಟಿ ಮಾಡೀನಿ, ಮಸಾಲೆ ರೊಟ್ಟಿನ. ಈಗ ರಾತ್ರಿ ಚಪಾತಿ ಬೇಕಂತ, ಮತ್ತು ಅದು ಎಣ್ಣೆ ಹಚ್ಚಿ ಚಪಾತಿ ಬೇಕಂತ ಅದನ್ನು ಮಾಡತ್ತೀನಿ ನೋಡ್ರಿ. ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡ್ಕೊಂಡು ಹೋಗ್ತೀನಿ. ಸಿಂಪಲ್ ನೋಡ್ರಿ, ಆ ಚಪಾತಿ ಕುಂತನೂ ಚಪಾತಿ ಸಿಂಪಲ್ ಸ್ಪೀಡಾಗಿ ಆಗುತ್ತೆ. ಏನು ಹಿಟ್ಟು ಮಾಮೂಲಿ ಚಪಾತಿಗಿಂತ ಸ್ವಲ್ಪ ತೆಳ್ಳು ಕಲಿಸ್ಕೋಬೇಕು. ಮಾಮೂಲಿ ಚಪಾತಿ ಹಿಟ್ಟು ಗಟ್ಟೆ ಕಲಿಸ್ಕೊಂಡಿರ್ತೀವಲ್ಲ ಅಷ್ಟು ಗಟ್ಟೆ ಕಲಿಸ್ಬೋದು. ಇದನ್ನು ಅಷ್ಟು ಗಟ್ಟೆ ಕಲಿಸಿ ಚೆನ್ನಾಗಾಗಲ್ಲ. ಒಂದಾದ್ಮೇಲೆ ಒಂದು ಹಾಕಿಬಿಟ್ಟು ಮಸ್ತ್ ಮುಗಿದಂಗೆ ಹಾಕೋ ಚಪಾತಿ. ಅದು ಬೇಯೋಷ್ಟೊತ್ತಿಗೆ ಮತ್ತು ನಾವು ಈ ಕಡೆ ಮಾಡ್ಕೊಂಡ್ಬಿಡ್ತೀವಿ. ಹಿಂಗೆ ನೋಡಿ, ಆದರೆ ಸ್ವಲ್ಪ ಫಾಸ್ಟಾಗಿ ಆಡಬೇಕು ಕೈ, ಇಲ್ಲಿಕಂದ್ರೆ ಒತ್ತಿ ಬಿಡ್ತೈತಿ. ಇದಕ್ಕಂದ್ರೆ ಸ್ಟವ್ವರ ಕಮ್ಮಿ ಇಟ್ಕೋಬೇಕು. ರೈಸನ್ನು ಕೂಡಿಸಿ ನೋಡ್ರಿ, ಅದಕ್ಕೆ ರೈಸನ್ನು ಆಗೈತಿ. ಮತ್ತು ಚಪಾತಿ ಭಾಳ ಮಾಡ್ಕೊಂಡಿದ್ದೆ ಸ್ವಲ್ಪ ಇವು. ರಾತ್ರಿ ಊಟಕ್ಕೆ ಇಷ್ಟ ಆಯ್ತು ನೋಡ್ರಿ.